welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಇವಾಗ ಆಲ್ರೆಡಿ ಟೈಮ್ ಬಂದು 1:30 ಆಗೋಗಿದೆ. ಊಟ ಏನ ಮಾಡಿಲ್ಲ, ಮಾಡಬೇಕು. ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ನಾನು ಯಾಕೆ ಇಂಜಿನಿಯರಿಂಗ್ ತಗೊಂಡೆ ಅಂತ. ಸೊ ಗಾಯ್ಸ್, ಇಂಜಿನಿಯರಿಂಗ್ ಅಂತ ಅಂದ ತಕ್ಷಣ ಫುಲ್ಲು ಎಲ್ಲರೂ ತುಂಬ ಕಷ್ಟ. ಸೊ ನಾನು ಯಾಕೆ ಇಂಜಿನಿಯರಿಂಗ್ ಮಾಡಿದೆ ಅನ್ನೋದು ಇವತ್ತಿನ ಟಾಪಿಕ್. ಎಂತಕ್ಕೆ ಅಂತ ಅಂದರೆ, ಫಸ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಏನಾಗ್ತೀಯಾ ಅದು ಇದು ಅಂತ ಕೇಳ್ತಾ ಇದ್ದಾಗ ಇಂಜಿನಿಯರಿಂಗ್, ಡಾಕ್ಟರ್ ಹೇಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ನಾನು PUC ಬಂದಾಗ ಸೈನ್ಸ್ ತೊಗೊಂಡೆ. ಸೈನ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ, PCMCS. ಅದಾದಮೇಲೆ ಏನು ಸೆಕೆಂಡ್ PUC ಮುಗೀತು. ಸೆಕೆಂಡ್ PUC ಆದಮೇಲೆ ನಾನು CET ಬರೆದೆ, ಕರ್ನಾಟಕ CETದು. ಸೊ ಅದನ್ನು ಬರೆದಾದ್ಮೇಲೆ ನೆಕ್ಸ್ಟು ನನಗೆ ಆಪ್ಷನ್ ಇದ್ದಿದ್ದೆ ಇಂಜಿನಿಯರಿಂಗ್, ಬಿಕಾಸ್ ನಾನು PCMCS ತೊಗೊಂಡಿದ್ನಲ್ಲ. ಸೊ ಅದಕ್ಕೆ ಇಂಜಿನಿಯರಿಂಗ್ ಇತ್ತು, CET ಬರೆದೆ. ಬಟ್ ಆದರೆ ಅವಾಗ ನಮಗೆ ಅಷ್ಟು ಯೂಟ್ಯೂಬ್ ಬಗ್ಗೆ ಅಷ್ಟೆಲ್ಲ ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ CET ಬರೆದೆ. ಆ್ಯಂಡ್ ನಮಗೆ ಅಷ್ಟು CET ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಆದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ. ಸೊ ನನ್ನ ಫ್ರೆಂಡ್ ಚೈತನ್ಯ ಅಂತ ಇದ್ದಾಳೆ, ಅವ್ರ ಫ್ರೆಂಡ್ ಒಬ್ಬ ಇದ್ದ. ಸೊ ಹಿ ವಾಸ್ ಗೈಡಿಂಗ್ ಹೆಂಗೆ ಏನು ಮಾಡಬೇಕು ಅಂತ. ಸುಮ್ಮನೆ ಒಂದು ಅಷ್ಟು ಪ್ರಿಂಟೌಟ್ ತೆಗೆಸ್ಬಿಟ್ಟು ಆ ಪ್ರಿಂಟೌಟ್ನ ಸೈನ್ ಹಾಕ್ಸೋದಕ್ಕೆ ಯಾರ್ಯಾರ ಹತ್ರನೂ ಸೈನ್ ಹಾಕ್ಸಿದ್ವಿ. ಬಟ್ ಆದರೆ ಅದೆಲ್ಲ ವೇಸ್ಟು. ಆ್ಯಂಡ್ ಇವಾಗಿನ ಮಕ್ಕಳಂತೂ ಯೂಟ್ಯೂಬ್ ನೋಡಿಕೊಂಡು ಸ್ವಲ್ಪ ಅಷ್ಟು CET ಬಗ್ಗೆ ಹಿಂಗೆ ಪ್ರಾಸೆಸ್ ಎಲ್ಲ ಅಷ್ಟು ಚಾನೆಲ್ಸ್ ಇದೆ CET ಬಗ್ಗೆನೇ. ಸೊ ಆದರೆ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನಾದರೂ ಚೇಂಜಸ್ ಮಾಡಿದ್ರೆ ಸೊ ಅದು ಕೆಳಗಡೆ ಎಷ್ಟು ಕಾಲೇಜಸ್ ಹಾಕಿರ್ತೀರಾ ಅದ್ರ ಕೆಳಗಡೆ ಹಾಕಿದ್ದೆಲ್ಲ ಡಿಲೀಟ್ ಆಗುತ್ತೆ ಅಂತ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ನನಗೊಂದು ಕಾಲೇಜ್ ಬಂದಿತ್ತು, ಒಂದು ಕಾಂಬಿನೇಷನಲ್ಲಿ. ಸೊ ನಾನು ಆ ಕಾಲೇಜ್ ಬೇಡ ಅಂದ್ಬಿಟ್ಟು ಆ ಕಾಲೇಜ್ನ ಕೆಳಗಡೆ ಹಾಕ್ಬಿಟ್ಟೆ. ಸೊ ನನಗದು ಗೊತ್ತಿರಲಿಲ್ಲ. ಇವಾಗ ಇಲ್ಲಿ ಸೆಲೆಕ್ಟ್ ಆಗಿದೆ ಅಂದರೆ ಅದ್ರ ಕೆಳಗಡೆ ನೀವು ಅಪ್ಲೈ ಮಾಡಿರೋ ಎಲ್ಲ ಕಾಲೇಜಸ್ಸು ಡಿಲೀಟ್ ಆಗುತ್ತಂತೆ. ಸೊ ಆ ಥರ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಚೇಂಜ್ ಮಾಡಿದೆ. ನನಗೆ ಬೇರೆ ಕಾಲೇಜ್ ಸಿಕ್ತು, ಬೇರೆ ಕಾಲೇಜಿಗೆ ಹೋಗಿ ಜಾಯ್ನ್ ಆದೆ. ಇದು ನನ್ನ ಇಂಜಿನಿಯರಿಂಗ್ದು. ಆ್ಯಂಡ್ ನಾನು ತೊಗೊಂಡಿದ್ದಿದ್ದು ಕಾಂಬಿನೇಷನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ. ನನಗದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ಫಸ್ಟು ಎಂಡ್ ಗೋಲ್ನ ಡಿಸೈಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಏನು ಮಾಡಬೇಕು ಅಂತ ಅದನ್ನು ಮಾಡಬೇಕು. ಸೊ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಎಂಡ್ ಗೋಲ್ ನಾನು ಇದೇ ಆಗಬೇಕು ಅಂತ ಡಿಸೈಡ್ ಮಾಡಿ. ಸೊ ಆವಾಗ ನಿಮಗೆ ಏನು ಓದಬೇಕು, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದಿಷ್ಟು ನಂದು ಇಂಜಿನಿಯರಿಂಗ್ ಸ್ಟೋರಿ ಆಗಿತ್ತು. ಆಮೇಲೆ ನೆಕ್ಸ್ಟು ಯಾವ ಕಾಲೇಜಲ್ಲಿ ಸಿಕ್ತು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಸ್ಟಾರ್ಟ್ ಮಾಡಿದೆ ನನ್ನ ಇಂಜಿನಿಯರಿಂಗ್ನ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ತಮ್ಮ ಹೇಳ್ತಾ ಇದ್ದ, ನೀನು ವ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ ಬಟ್ ಆದರೆ 1 ವೀಕ್ 2 ವೀಕ್ಸ್ ಅಷ್ಟರಲ್ಲಿ ಮಾಡೋದು ನಿಲ್ಲಿಸ್ಬಿಡ್ತೀಯಾ, ನಿನಗೆ ಬೋರ್ ಆಗಿಬಿಡುತ್ತೆ ಅಂತ. ಸೊ ಆದರೆ ನಾನು ಅದಕ್ಕೇ ಅವನು 40 ಡೇಸ್ ಮಾಡು, ನೋಡ್ತೀನಿ, ನೀನು 40 ಡೇಸ್ ಮಾಡಿಬಿಟ್ರೆ ನೆಕ್ಸ್ಟು ನಾನು ನೀನೇನು ಹೇಳ್ತೀಯ ಅದು ಕೊಡಿಸ್ತೀನಿ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ನಾನು ಇವಾಗ ಒಂದು ಚಾಲೆಂಜ್ ತೊಗೋತಾ ಇದ್ದೀನಿ. ಏನಂತ ಅಂದರೆ 40 ಡೇಸ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದು ಅಂತ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನು 40 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ ತೊಗೊಂಡಿದ್ದೀನಿ. 40 ಡೇಸ್ ಏನಂತ ಅಂದರೆ ಡೈಲಿ ವ್ಲಾಗ್ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಏನು ಮಾಡ್ತೀನಿ ಅಂತ ಡೈಲಿ ವ್ಲಾಗ್ ಮಾಡೋದ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನು ಜಾಸ್ತಿ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನಾನಿವಾಗ ಈ ವಾಟರ್ ಬಾಟಲ್ ರಿವ್ಯೂ ಮಾಡೋಣ ಅಂತ. ನಾನು ಯೂಸ್ ಮಾಡ್ತಿರೋ ವಾಟರ್ ಬಾಟಲ್ ಹಳೆ ವ್ಲಾಗ್ಸ್ಗಳಲ್ಲಿ ನೋಡಿರ್ತೀರ. ಸೊ ಇದು ರೀಸೆಂಟಾಗಿ ಆರ್ಡರ್ ಮಾಡಿದಂಥ ವಾಟರ್ ಬಾಟಲ್. ನಾನು ಯೂಸ್ ಮಾಡಾದ್ಮೇಲೆ ಹೇಗಿದೆ ಅಂತ, ಅಂದರೆ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ತಾನೇ ಗೊತ್ತಾಗೋದು ಬಾಟಲ್ ಹೇಗಿದೆ ಅಂತ. ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ರಿವ್ಯೂ ಕೊಡೋಣ ಅಂತ. ತಂತದಾನ್, ಈ ವಾಟರ್ ಬಾಟಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು 8 to 12 ಅವರ್ಸ್ ವಾಟರ್ ಹೀಟ್ನ ಅಥವಾ ಕೋಲ್ಡ್ ವಾಟರ್ನ ಕೋಲ್ಡಾಗಿ ಇರಿಸುತ್ತೆ. 8 to 12 ಅವರ್ಸ್ ಇರಿಸುತ್ತೆ. ಆ್ಯಂಡ್ ಇದು ವಾಟರ್ ಎಷ್ಟು ಕ್ವಾಂಟಿಟಿ ಇರಿಸುತ್ತೆ ಅಂದರೆ 1200 ml ಇರಿಸುತ್ತೆ. ಚೆನ್ನಾಗಿದೆ. ಡೈಲಿ ವೇರ್ ಯೂಸೇಜ್ಗೆ ಮನೇಲಿ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ಕೊತಾರಲ್ಲ ಅವ್ರು 1 ಡೇಸಲ್ಲಿ 1 ಲೀಟರ್ 1200 ml ಇದೆ. ಸೊ ಇಟ್ಕೊಂಡು ಆರಾಮ್ಸೆ ಕುಡಿಬೋದು. ಆ್ಯಂಡ್ ಹಾಟ್ ವಾಟರ್ ನಾನು ಟೆಸ್ಟ್ ಕೂಡ ಮಾಡಿದೆ. ಹಾಟ್ ವಾಟರ್ 8 ಅವರ್ಸ್ ಸ್ಟೇ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಸ್ಟೇ ಆಗಲ್ಲ ಅಂತ. ಬಟ್ ಆದರೆ ನಿಜ ಸ್ಟೇ ಆಗುತ್ತೆ.
ಸೊ ಚೆನ್ನಾಗಿದೆ. ಈ ವಾಟರ್ದು ಬಾಟಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಬೇಕು ಅಂದರೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನೆಕ್ಸ್ಟ್ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಅದೇ ಚಾಲೆಂಜ್ ಅಂತ ಹೇಳಿದ್ನಲ್ಲ, ಸೊ ಅದು ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.